ಈ ಭಾಳ ರುಚಿಯಾಗಿತ್ತು ನೋಡ್ರಿ ಯಾಕಾರ. ಏ ಗಿಡ್ಮುಳಿ ಎಲ್ಲರಿಗೂ ತರ್ಬೇಕು ಬೇಡ, ಹಂಗ ಬಂದಿಯಲ್ಲ. ಅವ್ರ ಹಂಗಾರಿ ಭಾಳ ಪ್ರೀತಿಲೆ ಹಂಗ ಕರಿತಾರ್ರಿ. ಅದಕ್ಕೇನಂತ ಬಿಡ್ರಿ, ನಾನು ಭಾಳ ಪ್ರೀತಿಲೆ ನನ್ನ ಹೆಂಡತಿನ ಸೋಡಾ ಬುಡ್ಡಿ ಏನ್ ಕರಿತೀನಿ. ಒಟ್ ಹೆಂಡತಿನ ಆಡ್ಕೊಳಕ್ ಈ ಗಂಡುಗಳಿಗೆ ಒಂದ್ ಹೇಳಿ ನೋಡ್ರಿ. ನಾವು ಒಂದೊಂದು ಏನಾರ ಹೆಸರು ಇಡಬೇಕಾಗೈತಿ ಇವ್ರಿಗೆ. ಹೋಲ್ ಬಿಡ, ಅದೆಲ್ಲ ಯಾಕೀಗ ಎಲ್ಲಡಿಕೆ ತರ್ಬೇಕು ಬೇಡ ಅಂತ ಹೇಳಿದೆ ಅಷ್ಟೇ. ಯಾಕಂದ್ರ ಧರ್ಮಸ್ಥಳಕ್ಕೆ ಹೋಗಿ ಊಟ ಮಾಡ್ಲಂಗ್ ಮನಿಗೆ ಬಂದ್ರೆ ಎಷ್ಟು ತ್ರಾಸ ಆಕತಿಯೋ, ದುಃಖ ಆಕತಿ ಮನ್ಸಿಗೆ. ಹಂಗ ಊಟ ಮಾಡಿದ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಎಲ್ಲಡಿಕೆ ಹಾಕೋಲಿಕ್ಕಂದ್ರ ಅದಕ್ಕೆ ಹೆಚ್ಚಿನ ತ್ರಾಸ ಆಕತಿ. ಆ ರತ್ನಾಗ ಹಾಕೊಂಡ್ ಬಂದಿದ್ ನೀವು ಆ ತಾಟಿಗೆ ಏನ್ ಮಾಡಕತ್ತಾಳ ನೋಡ್ತಂತಡಿ. ಎಲಿ ಅಡಿಕೆಲಿ ಐತಿ, ಎಲಿ ಖಾಲಿ ಆಗ್ಯಾವ್ರಿ. ಎಲಿ ಖಾಲಿ ಆಗ್ಯಾವ. ಮನೆ ಸಂತೆಗೆ ಎಲಿ ತೊಗೊಂಬಂದಿದ್ನಲ್ಲ, ತಂದಿ ಇಲ್ಲ? ಇಲ್ರಿ, ಹಳೆ ವಿದ್ವಲ್ಲ ಅವನು ವಾಪರ್ಸ್ಲಿ ತಡಿ. ಮತ್ತೆ ಹೊಸ ತನ್ನಿ ಅಂದ್ರ ಇವ್ ಹಳೆ ಹಂಗ ಕುಂದಿರ್ತಾವ ಅಂತೇಳಿ ತಂದಿದ್ದಿಲ್ರಿ. ಅದು ಇವತ್ತು ಮತ್ತೆ ಈ ಬಾಜು ಮನಿ ನಿಂಗ ಒಂದು ಹಿತ್ತಲಾಗ ಎಲಿ ಬಳ್ಳಿ ಹಚ್ಚಾಳಲ್ರಿ, ಒಂದ್ 4 ಎಲಿ ಹಂಗೆ ಬೇಕಂದ್ರೆ ಹರ್ಕೊಂಬಂದ್ರ ಆತ್ ಬಿಡ ಅಂತೇಳಿ ಮಾಡಿದ್ದೆ. ಅಷ್ಟೊತ್ತನ ಅಂದ್ರೆ ಆಕಿ ಹಿತ್ತಲ ಬಾಗ್ಲ ಕದ ಹಾಕೊಂಡು ಹೋಗ್ಯಾಳ. ಈಗ ಹೆಂಗ್ ಮಾಡುದ್ರಿ ಅತ್ತಿಯವ್ರ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಜಿಪುಣ್ತನ ಇನ್ನೂ ಬಿಟ್ಟಿಲ್ಲ ನಾ ಯವ್ವ ನೀನ. ಅಲ್ರಿ, ಜಿಪುಣ್ತನ ಬಿಡಾಕ ಅದೇನ್ ಬರೀ ಹಂಗ ಬುದ್ಧಿ ಅಂತ ತಿಳ್ಕೊಬೇಡ್ರಿ ನೀವು. ಮೈ ಗಂಟಿ ಚರ್ಮ ಇದ್ದಂಗ ಅದು ಬಿಡುದಿಲ್ಲಕ್ಕೆ. ಇದು ಇಷ್ಟಕ್ಕ ಹಿಂಗಂತೀರಿ ನೀವು. ಇನ್ನೂ ಕೆಲವು ಮಾಡಿರ್ತಾಳಕಿ ಒಮ್ಮಮ್ಮ ಜಿಪುಣ್ತನ. ಹೆಂಗಂದ್ರ ಅನ್ನ ಸಾರು ಚಪಾತಿ ಎಲ್ಲ ಕೂಡ ಕಲಿಸಿ ಬಿಸಿ ಬೇಳೆ ಬಾತ್ ಅಂತ ಕೊಟ್ಟಿರ್ತಾಳ. ಆಕೇನು ಒಂದೆರಡು ಮಾಡೋದಿಲ್ಲ ಬಿಡ್ರಿ ಜಿಪುಣ್ತನ. ಅಯ್ಯಯ್ಯ, ಕಲ್ತಿದ್ದ ಕಣ್ಣಿಲ್ಲ. ನೆಲಕ್ಕೆ ಬರೀ ಕೈ ಹಾಕಿ ನೀರು ತೆಗೆದು ಬಿಡ್ತಾಳ, ಬೋರ್ ಹೊಡಿಸಿದ್ರೆ ರೊಕ್ಕ ಖರ್ಚಕತ್ ಅಂತೇಳಿ. ಹಂಗದಾಳ ನೋಡ್ರಿ ಅದಾಳ್ ಬಿಡ್ರಿ ಈಕಿ. ನಾ ಎಷ್ಟ ಹೇಳ್ತೇನ್ರಿಪ್ಪ ಈ ಜಿಪುಣ್ತನ ಕಡಿಮೆ ಮಾಡ್ಕೊ ಅಂತೇಳಿ. ಅಲ್ಲಿ ನಮ್ಮ ಮನ್ಯಾಗಾದ್ರೂ ಹಿಂಗ ಮಾಡಿದ್ಲರಿ ಈಕಿ. ಏನ್ ಮಾಡ್ಬೇಕ್ರಿಪ್ಪ, ನಾನು ಮದುವೆ ಆಗಿಂದಾರ ಸರಿ ಹೊಕ್ಕಳ ಹೋಲ್ ಬಿಡು, ಹೋದ್ ಮನಿಗೆ ಅಲ್ಲೇ ನಡಿಬೇಕಲ್ಲ ನಮ್ಮ ಮನ್ಯಾಗ ಮಾಡ್ದಂಗ ಅಂತೇಳಿ ನಾ ಹಿಂಗ್ ಮಾಡಿದ್ದೆ ರೀ. ಮತ್ತೆ ಇಲ್ಲಿನೂ ಹಿಂಗ ತಲೆ ಹಿಡಿಸ್ಯಾಳ ಅಂತೀರಿ ನೀವು. ಅದು ಏನ್ ಗೊತ್ತೇನ್ರಿ ಅಕ್ಕಾರ, ಜಿಪುಣ್ತನ ಇರ್ಬೇಕ್ರಿ. ಹೆಣ್ಮಕ್ಳಿಗೆ ರೊಕ್ಕ ಆತು ಏನೋ ಒಂದಾತು ಹಿಡಿತ್ಲೆ ಖರ್ಚು ಮಾಡ್ಬೇಕು, ಅದು ಒಳ್ಳೇದ. ತೀರಾ ಅತಿ ಆದಗಳನ್ನ ಮನುಷ್ಯಾಗ ಅದು ಬೇಜಾರಾಗಬಾರ್ದಲ್ರಿ. ಅದಕ್ಕೆ ಹೇಳಿದ್ನಿ. ಮತ್ತೆ ಅತಿ ಆಗಬಾರ್ದು. ಯಾವ್ದಾದ್ರು ಅತಿ ಆದ್ರೆ ಅಮೃತನ ವಿಷ ಆಕತ್ತ ಅನ್ನೋಂಗ ಜೀನ್ತನ ಮಾಡ್ತೇನೆ ತೀರಾ ಅಂತ ಹೊಟ್ಟಿಗೆ ತಿನ್ನು ಕೂಳಿಗೂ ಜೀನ್ತನ ಮಾಡಿದ್ರೆ ಮನುಷ್ಯ ದುಡಿದೇದಕ್ರಿ. ಹೊಟ್ಟಿಗೆ ಕೂಳ್ತೀನಿ ಚಂದ ಇರಾಕ ಹೌದಿಲ್ರಿ. ಇವತ್ತು ಮಕ್ಕೊಂಡವ್ ನಾಳೆ ಹೇಳ್ತಾನಿಲ್ಲ ಅನ್ನೋದು ಕನ್ಫರ್ಮ್ ಇರುದಿಲ್ರಿ. ಹೌದಿಲ್ರಿ. ನೆಚ್ಚಿಗೆ ಇಲ್ದ ಹೊತ್ನ್ಯಾಗ ಮತ್ತೆ ಹೊಟ್ಟಿಗೆ ತಿಂದು ಆರಾಮಾಗಿರ್ಬೇಕಲ್ಲ. ತಿನ್ಲಾರ್ದಂಥದ್ದು ಒಂದು ವಯಸ್ಸು ಬರ್ತೈತ್ರಿ. ಹೊಟ್ಟೆ ತುಂಬ ತಿನ್ನುವಂಥ ವಯಸ್ಸಿದೆ. ಈಗ ತಿನ್ಬೇಕು, ಈಗ ಇದ್ದಿದ್ದ ಆಸೆ ಎಲ್ಲ ತೀರಿಸ್ಕೋಬೇಕು. ತಿನ್ಲಾರ್ದಂಥ ವಯಸ್ಸು ಬರ್ತೈತಲ್ರಿ, ಅವಾಗ ಸಕ್ರೆ ತಿನ್ಬೇಡ, ಶುಗರ್ ಬರ್ತೈತಿ, ಶುಗರ್ ಹೆಚ್ಚಿಗೆ ಆಕತಿ. ಅದು ಎಣ್ಣೆ ಭಾಳ ತಿನ್ಬಾರ್ದು, ಖಾರ ಭಾಳ ತಿನ್ಬಾರ್ದು, ಇವೆಲ್ಲ ಇರ್ತಾವಲ್ಲ, ಅವಾಗ ಬಿಟ್ರೆ ನಡಿತೈತಿ. ಅದಕ್ಕೆ ಈಗಿರ್ತ ಬಾಯ ಮಣ್ಣಾಕೊಂಡು ಜೀವನ ಮಾಡಬಾರ್ದು ಅಂತ ನಾ ಅಂತೇನೆ ನೋಡ್ರಿ. ಅಲ್ಲ, ನೀವು ಹೇಳೋದು ಬರಬರಿ ಐತ್ ಬಿಡ್ರಿ. ಹೌದು ಕರೆ ಬಿಡ್ರಿ. ಅದು ಹೋಗ್ಲಿ ರೀ. ಅಲ್ಲ, ನನಗೊಂದು ಫೋನ್ ಹಚ್ಚಂಗಿಲ್ರಿ ಈಕಿ ದಿನ. ಅಲ್ಲ, ನನಗೆ ಅದು ಅಂತಾನೆ. ನಾವು ಆಜು ಬಾಜು ಮನೆಯಲ್ಲಿ ನೋಡ್ತೇವಲ್ಲ, ಅವ್ರ ಹೆಣ್ಮಕ್ಳ ಮದುವೆಗೆ ಹೋದರೆಲ್ಲ ದಿನ ಫೋನ್ ಹಚ್ತಾರ್ರಿ. ತಾಯಿಗಳ ಕಡೆ ಆರಾಮದೇನು ಬಿ ಏನು ಮಾಡತ್ತಿ, ದಿನಕ್ಕೊಂದ್ಸಲಾರ ಒಟ್ಟು ಹಚ್ಚಿ ಮಾತಾಡುತ್ತ ಅವ್ರ ಮನೆಗೆ. ಇಲ್ಲ ಗಂಡ ಮನೆಗೆ ಏನಾರ ಹೇಳ್ತಾರ, ಇಲ್ಲ ಇವ್ರು ಏನಾರ ಹೇಳ್ತಾರ ಕೇಳ್ತಾರ, ಏನಾರ ಇರ್ತೈತಪ್ಪ. ನನ್ನ ಮಗಳು ನನಗೊಂದು ಫೋನ್ ಹಚ್ಚುದಿಲ್ಲ ನೋಡ್ರಿ. ನಾನ ಹಚ್ಚಿದ್ರೆ ಒಟ್ಟು ಮಾತಾಡ್ತಾಳ, ಇಲ್ಲ ಅಂದ್ರೆ ಇಲ್ಲ. ಅಲ್ಲ, ಇಲ್ಲೇನಾಕಿ ಕುಂದ್ರ ಕೊಡ್ದಂಗೆ ಏನು ಕೆಲಸ ಹಚ್ಚಿರಂಗಿಲ್ರಿಪ್ಪ. ಫೋನ್ ಯಾಕೆ ಹಚ್ಚುದಿಲ್ಲ ನೀವ ಕೇಳ್ರಿ. ಅಯ್ಯೋ, ದಿನ ಅಂದ್ಕು ಏನಿರ್ತದ ಬೇವ ಮಾತಾಡಕತ್ತಾಗ. ನನಗೇನಿಲ್ತು ಅಷ್ಟು ಕಷ್ಟ ಐತೆ ಏನೈತಿ ಹೇಳ್ಕೊಂಡು ಅಳಾಕ್ ನಿನಗೆ. ಏನಿಲ್ಲ, ಬಂಗಾರದಂಗೆ ಅತ್ತಿ ಮಾವ ಅದಾರ ಅಂತ ಚಲೋ ನೋಡ್ಕೊಂತಾರ. ಮತ್ತೇನು ಹೇಳ ನಿಮ್ಮ ಮುಂದೆ ಏನಿಲ್ಲ. ಇನ್ನು ಸುಳ್ಳ ಕರೆನ್ಸಿನೂ ವೇಸ್ಟ್. ಖಾಲಿ ಏನಂತ ಮಾತಾಡ್ಲಿ, ಎಟ್ಟಂತ ಮಾತಾಡ್ಲಿ. ಬರಬ್ಬರಿ ಬಿಡುವ ಮಗಳ. ಅಲ್ಲ, ಮತ್ತೆ ಇಷ್ಟು ಚಲೋ ಅತ್ತಿ ಮನ್ಯಾಗ ಏನಂತ ಹೇಳ್ತೀನಿ ನೋಡ. ನೀನಾರ ಫೋನ್ ಹಚ್ಚಿ ಅದ ಉಂಡ್ಯಾ ತಿಂದ್ಯಾ ಕುಂತ್ಯಾ ನಿಂತ್ಯಾ ಇದ ಮಾತಾಡ್ಬೇಕು ಹೌದಿಲ್ಲ. ಅಲ್ರಿ, ಮತ್ತೆ ನಮ್ಮ ಮಗಳಿಂದ ಏನಾರ ಬೇರೆ ತೊಂದರೆ ಆಕತ್ತೇನ್ರಿ? ಮತ್ತೆ ಹಂಗಿದ್ರೆ ಹೇಳ್ರಿ, ಅದಕ್ಕೇನಿಲ್ರಿ ಯಾಕಾರ. ನಮ್ಮ ಕೈಲಾದ್ರೆ ಬುದ್ಧಿ ಹೇಳ್ತಿದ್ದೀವ್ರಿ. ಮತ್ತೆ ಇಲ್ಲಪ್ಪ ಅಂತಂದ್ರೆ ನೀವು ತಿದ್ಕೋರಿ ಅಂತ ಹೇಳಾಕರ ಬರ್ತೈತಿ. ಇಲ್ರಿ, ಹಂಗ ಏನು ಆಕೇನು ನನಗೇನು ಒಂದಿನ ಎದ್ರ ಹತ್ರ ಮಾತಾಡೋದಿಲ್ಲ, ಏನಿಲ್ಲ. ಹಂಗೆ ಕಿರಿಕಿರಿ ಎಲ್ಲ ಏನಿಲ್ರಿ. ಆಕಿದೆ ಜಿಪುಣ್ತನ ಮಾಡ್ತಾಳಲ್ಲ ತೀರ, ಅದನ್ನ ಒಂದ್ ಸ್ವಲ್ಪ ಬಿಡುವ ಅಂತ ಹೇಳೋದ್ರಿ ನಾಕಿಗೆ. ಹೌದ್ರಿ. ಹಂಗಾರೆ ನಾವು ಬರ್ತೇವೆ ತಗೋರಿ ಬೀಗ್ರ. ಹಂಗಾರ ಮತ್ತೆ ಸಂಜೆಗೆ ಹೋಗಿ ಬಾಗ್ಲಕ್ಕೆ ನೀರು ಹಾಕಿ ದೀಪ ಹಚ್ಬೇಕು. ತೀರಾ ಮನ್ಯಾಗ ಹಂಗೆ ಬಾಗ್ಲ ಹಾಕೊಂಡು ನಾವು ಯಾವತ್ತು ಹಂಗೆ ಕತ್ತಲಾಗ ಹೋಗಿಲ್ಲ ಇಲ್ಲಿ. ಅದಕ್ಕೆ ನಾವಿನ್ನ ಹೋಗ್ತೇವೆ ತಗೋರಿ. ಅಯ್ಯಯ್ಯ, ಏನ್ ದಿನ ಬರ್ತೇನೇನ್ರಿ? ಏನೋ ಅಪರೂಪಕ್ಕೆ ಬಂದೇವು ಮಗಳ ಮನೆಗೆ. ತೀರಾ ಇವತ್ತೊಂದು ಚೂರು ಇನ್ನೊಂದು 2-3 ತಾಸು ಕುಂತಾರ ಹೋಗುನ್ ತಡ್ರಿ. ಏನು ಬಂದೇವಿ ಉಂಡೇವಿ ಕುಂತೇವಿ, ಒಂದಿಟ್ಟು ಯಾಲೆ ಮಾತಾಡುತ್ತಲೇ ಪುರ್ಸತ್ತಿಂದ ಎಬ್ಸ್ಕೊಂಡು ಕರ್ಕೊಂಡು ಹೊಂಟ್ರಿ. ಒಂದು 10 ನಿಮಿಷ ತಡ್ರಿ. ಅಲ್ಲ, ಮತ್ತೆ ಹೌದ್ರಿ, ತೀರಾ ಏನು ತಾಯಿ ಮಗಳು ಒಂದು 10 ನಿಮಿಷ ಕುಂದ್ರಲಿ ತಡ್ರಿ. ತೀರಾ ಅಣ್ಣಾರ ನೀವು ಭಾಳ ಅವಸರ ಮಾಡೋರಪ್ಪ. ಏನು ಹೊಳ್ಳ ಬೆಳ್ಳ ಬರ್ತೀರಿ? ಮದುವೆ ಮಾಡಿಕೊಟ್ಟು ಈಸ್ ದಿನಕ್ಕೆ ಇವಾಗ ಬಂದಿರಪ್ಪ. ರತ್ನ, ಹೋಗುವ ಸಾಕು. ಅಡಿಗೆ ಮನೆಗೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ. ಹೋಗು ಒಂದು ಸ್ವಲ್ಪ ಅಪ್ಪ ಅವ್ನು ಕರ್ಕೊಂಡು ಕೊಣೆ ಕುಂದ್ರು ಹೋಗುವ. ಜನ ಮಾತಾಡ್ಕೊಂಡು ಕುಂದ್ರು ಹೋಗಿ. ಏನು ಕಷ್ಟ ಸುಖ ಹೇಳೋದು ಇರ್ತೈತಿ. ಹೋಗುವ ಬರ್ರಿ. ನಿಂದ್ರಿಲ್ಲಿ. ಯಾಕೆ ಬೇ? ತಾಯಿ ಮಗಳು ಅಪ್ಪ ಒಂದಿಟ್ಟು ಏನೋ ಮಾತಾಡ್ಕೊಂತ ಕುಂದಿರ್ತಾವ. ನೀರು ಕುಂಟಿಲ್ಲ ನಡಕ ಬೇ. ಅವ್ರ ಹಳೆ ಬೇ ತೀರ ಏನು ಮತ್ತೆ ನನ್ನ ಮುಂದೆ ಅಷ್ಟು ಕದ್ದು ಮುಚ್ಚಿ ಹಳೆ. ಹೌದು, ಹಳೆಯನ್ ಮುಂದೆ ಮಾತಾಡ್ಲಾರ್ದಂತವ್ ಬೇಕಾದಟ್ಟಿರ್ತಾವ. ಏನಾರ ಅವ್ರ ಮನೆಯಂದ ಅವ್ರು ಹೇಳ್ತಿರ್ತಾರ. ಈಕಿಗೆ ಏನಾರ ಅನ್ಸಿದ್ದು ಈಗ ಹೇಳ್ತಿರ್ತಾಳ. ಯಾಕೆ ನಡಕ್ ಹೋಗಿ ತಾಯಿ ಮಕ್ಕಳು ದಿನ ಮಾತಾಡ್ತಿ ಇಲ್ಲ ನೀನು?
ಇನ್ ಹಿಂತಿ ಕೊಟ್ಟು ಈಗೂ ಹೋಗ್ಬೇಕು ಸುಮ್ಕಿರು. ನಡಿ, ಒಂದ್ 4,000 ರೂಪಾಯಿ ಬೇಕಂತಿದ್ದಲ್ಲ ಕೊಡ್ತಾನೆ. ಆ ಗಾಡಿಗೆ ಏನೈತಿ ರಿಪೇರಿ ನೋಡ್ಕೊ. ಶಾಂತ ಹೊಲ್ದ ಕಡೆ ಹೋಗಿ ಬರ್ತೇನೆ, ಒಂದು 5 ನಿಮಿಷ ಬರ್ತೇನೆ ನಾನು. ಏನ ಹೊಲ್ದ ಕಡೆ ಹೋಗ್ಬಿಡ್ತೀರಿ? ಅಲ್ರಿ ಮನೆ ಬೀಗ್ರು ಬಂದು ಕೂತದ್ನಾಗ ನೀವು ಹಿಂಗ್ ಹೊಲ್ದ ಕಡೆ ಹೋದ್ರಿ ಏನ್ ತಿಕ್ಕೋತಾರ ಅವ್ರು? ಏ 5 ನಿಮಿಷ, 5 ನಿಮಿಷ, ನಾ ಬಾಳತ್ತೂ ಹೋಗುದಿಲ್ಲ. ಏನು ಬರ್ತೇನೆ. ಏ ಹೊಲ ಏನಿದೆ ಬಾಜುಕ್ ಐತ್ ನೋಡು, ಹಿಂಗ್ ಹೋಗಿ ಹಿಂಗ್ ಬರ್ತಾರಂತಾರ. ಕೆಟ್ಟ ರಣ ಬಿಸಿಲಾಗ ಹೋಗ್ರೋಟ್ ಅಲ್ಲಿ ಪಲ್ಲಂಗ್ ಮ್ಯಾಗ ಉಳ್ಕೊ ಹೋಗ್ರೋಟ್. ಈಗ ಅವರು ಮಾತಾಡಿ ಹೊರಗೆ ಬಂದ್ರಂದ್ರೆ ಒಂಚೂರು ಅವರು ನಿದ್ದಿ ಗಿದ್ದಿ ಮಾಡಿ ಹೇಳಿ, ನೀವು ಮಾಡಿ ಹೇಳ್ರಿ. ಹೋರ್ ಮಕೋರಿ, ಕೆಟ್ಟ ಬಿಸಿಲಾಗ ಹೊರಗೆ ಹೋಗಕ್ ಬಡ್ಕೊಂತಾರಂಗ ಒಂದ್ ಹೇಳ್ತಿ. ಏನು ಕಾಟು ಮರ ನಿಮ್ದತ್ತಾಗ? ಯವ್ವ ಅಯ್ಯಯ್ಯ, ನನ್ನ ಮೊಮ್ಮಗಳು ಬಂತಲ್ಲ, ಬರೀವ ಕುಂದ್ರ ಬಾ. ಇಲ್ಲಿಲ್ಲಮ್ಮ, ಒಂಚೂರು ಅವನ ಕಡೆ ಮಾತಾಡ್ಬೇಕಿತ್ವೆ. ಬೆಲ್ಲ ಬೇಕಾಗಿತ್ತಾ? ಅಯ್ಯಯ್ಯ, ಅವನ ಕಡೆ ಬೆಲ್ಲ ಇಸ್ಕೊಳಕ್ ಬಂದೇನ? ತಡಿ ಕರಿತೀನಿ ತಡಿ. ಏ ಗಿರ್ಜಿ, ಗಿರ್ಜಿ ದೌಡ್ ಬಾ, ನಿನ್ ಮಗಳು ಬಂದಾಳ ನೋಡ. ಕಿವಿನೇ ಕೇಳುದಿಲ್ಲ ನಿಂದಂತ್ರು. ಪಾಪ ಬಂದ್ ನಿಂತ ಎಷ್ಟೊತ್ತಾತ. ಅತ್ತಿಯರ ಮಾನಸ ಬಂದಾಳ? ಯೋ ಮಾಂಸ ತಂದಿಲ್ಲ ನಿನ್ ಗಂಡ, ನಿನ್ ಮಗಳು ಬಂದಾಳ ಮಗಳ. ಅತ್ತಿಯರ ನಾ ಒಂದ್ ಹೇಳಿದ್ರೆ ನೀವು ಒಂದು ಕೇಳಿಸ್ಕೊಂತೀರಿ ನೋಡ್ರಿಪ್ಪ. ಏ ನಾ ಎಲ್ಲಿ ಹೇಳಿನಿ ಅವಂಗ ಅದನ್ನ ತಗೊಂಬ ಅಂತೇಳಿ? ಇವತ್ತಿನ ವಾರ ದಿನಾನ ನಾ ಅದನ್ನೆಲ್ಲ ಏನ್ ಹೇಳಿಲ್ವ ತರಾಕ. ಆತ ಬಿಡ್ರಿ, ಹೋಲೆತ್ತಾಗ ಆತ ಆಗ್ಲೇ ಅಡಿಗೆ ಆತ. ಮತ್ ಈಗ ತಂದಿಲ್ಲ ನಾತಿದ್ದಿಲ್ಲ. ನಾ ಯಾವಾಗ ಅಂದೇನ್ರಿ ಅತ್ತಿಯರ? ನಿಮ್ ಕೂಟ್ ಮಾತಾಡ್ತಾನೆ, ನನಗ್ ಬುದ್ಧಿಲ್ಲ ತಗ. ಏನ ಅಂದೆವ ಪೂರ ಕೇಳವಲ್ತ ಬಿಡುವಲ್ತ. ಹೋಲ್ ಬಿಡು, ನಿನ್ ಮಗಳು ಬಂದಾಳ ನೋಡು. ಏನೋ ಒಂಚೂರು ಬೆಲ್ಲ ಬೇಕಾಗಿತ್ತಂತ. ಎಲ್ಲಿ ಅವ್ರ ಹೇಳ್ಕ ಶಾಳ ಏನು ಯಾರಿಗ್ ಗೊತ್ತು. ಬೆಲ್ಲ ಬೇಕಂತ ನೋಡು. ಬೆಲ್ಲ ಬೇಕಂತ? ಅಯ್ಯ, ನಾ ಅದಕ್ಕೆ ಬೈದ ನೆಕ್ಕಿಗೆ ಬೆಲ್ ಬೇಕಂದಿದ್ದಕ್ಕೆ ಬೈದ್ರಿ ಅಂತ ಕೇಳ್ತಿಯಲ್ಲ. ನಾ ಬೈದಿಲ್ವಾ? ತಡಿ ನಿಮ್ಮ ಅವ್ನ್ ಕರಿತೇನೆ ಅಂದನಿ. ಅಯ್ಯೋ ದೇವ್ರೆ, ನಿಮಗಲ್ಲ ಸ್ವಲ್ಪ ತಡ್ರಿ. ಬೆಲ್ ಬೇಕಾ ಮನ್ಸ? ಅಯ್ಯೋ ಯವ್ವ, ನಾ ಬೆಲ್ಲ ಬೇಕಂದಿಲ್ಲ. ಕುಂದಿರ ಅಂದ್ಲ ಅಮ್ಮ. ಇಲ್ಲಿ ತಡಿಬೇ, ಅವನ್ ಮಾತಾಡ್ಸಕ್ ಬಂದನಿ ಎಂದೆ. ಇಲ್ಲ ಅನ್ನೋದು ಬೆಲ್ ಬೆಲ್ಲ ಅನ್ನಂಗೆ ಕೇಳೈತಿ. ಅದೇ ನೀನು ಬೆಲ್ಲನ ಕೇಳಿದಿಲ್ಲ, ನಾನು ಅದನ್ನ ಹೇಳಿದೆ ನಿಮ್ಮ ಅವ್ಗ. ಹೋಲ್ಬಿಡು, ಕಿವಿ ಕೇಳೋದಿಲ್ಲ ಹಂಗ ಏನ್ರ ಒಂದಂತ ಪಾಪ. ಈಗ ನಿನಗೇನು ಗೊತ್ತಿಲ್ಲದಲ್ಲ. ಏನ್ ಬೇಕಾಯ್ತು? ಹಂಗ ಬಂದೇನೆ. ಕುಂದ್ರ ಬಾ, ಚಾ ಮಾಡಿ ಕೊಡ್ತೇನೆ. ಈಗ ಬಂದೇನೆ ಆಫೀಸಿಂದ? ಈಗ ಬಂದೆ. ಆದ್ರೆ ಒಂಚೂರು ಮಾತಾಡೋದಿತ್ತು ಬಿಡ್ಬೇ, ಅದಕ್ಕೆ ಬನ್ನಿ. ಅಂದ್ರೆ ಆಫೀಸಿಂದ ಅವ ಮನೆಗೆ ಹೋದ್ರು ನನ್ನ ಗಂಡ, ನಾ ಇತ್ತಾಗ ಬನ್ನಿ. ಕರ್ಕೊಂಡು ಹೋಗ್ಬೇಡ ಅವ್ರನ್ನು. ಇಬ್ರಿಗೂ ಒಂದೊಂದು ಕಪ್ ಚಾ ಮಾಡಿ ಕೊಡ್ತಿದ್ನಿ. ಹೋಲ್ ಬಿಡುವ, ನೀನಾರ ಬಂದೆಲ್ಲ, ಬಾ ಕುಂದ್ರ ಬಾ. ಇದ್ದೂರಾಗ ಇದೊಂದು ಚಲೋ ಆಗೈತೆ ಅತ್ತಾಗ, ಮಗಳನ್ನ ದಿನ ನೋಡ್ಬೋದು. ಯಾವ್ರಾಗಿದ್ರೇನು ಬೇ ಮನಸ್ಸು ಖುಷಿ ಇರ್ಬೇಕಲ್ಲ. ಯಾಕ ಏನಾತ? ಯಾಕ ಭಾಳ ಬೇಸರನ ಮಾಡ್ಕೊಂಡಂಗೆ ಕಾಣ್ತೀವ? ಬಾ ಒಳಗೆ ಬಾ. ಅದು ಇರಲಿ ಇವ, ಅಪ್ಪಗೆ ಹೇಳಿ ನನಗೊಂದು ತಿಜುರಿ ಪಲ್ಲಂಗ ಹೊಸ ಬಾಂಡೆ ಸಾಮಾನ ಕೊಡ್ಸಕತ್ತೇನ. ಅಯ್ಯೋ ನನ್ನ ಮಗಳ, ಅಲ್ಲೇವಾ ಲೆಕ್ಕದಂತ ಅವಾಗ ಕೊಡಿಸ್ಬೇಕಿತ್ತು. ನಾವು ಈ ಮದ್ವೆ ಗದ್ದಲಾಗ ನಮ್ಗೆ ಕರೆನೂ ಆಗಲಿಲ್ಲ. ಮದ್ವೆ ಹಿಂಗೆ ತಾಬಿಡ್ತು ಬಿಡ ಆಗಿಬಿಡ್ತಲ್ಲ, ಅದಕ್ಕೆ ಏನು ತಿಕ್ಕೋಬೇಡವ. ಅದ್ರಾಗ ಏನೈತಿ? ನೀ ಕೇಳಿದ್ದೇನು ತಪ್ಪಲ್ಲ ಬಿಡು. ಅಲ್ಲ ಲೆಕ್ಕದಂತ ಕೊಡ್ಬೇಕು ನಾವು ಇದನ್ನೆಲ್ಲ, ಮತ್ತೆ ಕೊಡ್ಬೇಕಿತ್ತು ನಾವು. ನೀ ಕೇಳು ಮಟ್ಟ ಸರ್ತಿ ಆದ್ವಲ್ಲ, ನಮ್ದ ತಪ್ಪು. ಅದ್ರಾಗ ಏನೈತಿ? ಇರ್ಲಿ ಬಿಡು. ನಿಮ್ಮ ಅಪ್ಪ ಬರ್ಲಾ? ಬಂದ್ಬಿಟ್ಲೆ ಒಂದು ಪಲ್ಲಂಗ ಟೀಜುರಿ ಹೋಗಿ ತೊಗೊಂಡು ಬಂದೇ ಬಿಡ್ತೇವೆ. ಹೊಸ ಬಾಂಡೆ ಸಾಮಾನು ಹೌದಿಲ್ಲ? ಮತ್ತೇನ್ರ ಬೇಕನ? ಇಲ್ಲ, ಏನು ಬೇಡವಾ, ಏನು ಸದ್ಯಕ್ಕೆ ಬೇಡ. ಆಮೇಲೆ ಇದನ್ನ ನಿನ್ ಮುಂದೆ ಹೇಳಿದ್ಯಾರ? ಅಲ್ಲ ತೆಪ್ತಿಕೋಬೇಡ, ನೀನಾಗೆ ಬೇಕಂತ ಕೇಳಾತಿ. ನಿಮ್ಮ ಅತ್ತಿ ಬೈದ್ಲ ಏನಾರ ತೊಂಬ ಮಾಡು ಹಂಗ ಹಿಂಗ ಅಂತ ಏನಾರ ಅಂದ್ಲನ್? ಮತ್ತೆ ಅಲ್ಲ ಹಂಗೇನ್ರ ಅಂದಿದ್ರೆ ಹೇಳ. ಹೆಂಗಂದ್ರೆ ಫಸ್ಟ್ ಅವಾಗೆಲ್ಲ ನನ್ನ ಅರ್ಬಿ ಒಟ್ಟ ಟಿಜುರಿಯಾಗಿ ಇಡಾಕ ಬಿಡ್ತಿದ್ದಿಲ್ಲ. ಹೊಸ ಅರ್ಬಿನೂ ಗಂಟು ಕಟ್ಟಿ ಪಲ್ಲಂಗ ಮ್ಯಾಗ ಹೋಗಿತಿದ್ಲು. ತನ್ನ ಅರ್ಬಿ ಎಲ್ಲ ಚಂದಾಗಿ ಟಿಜುರಿಯಾಗಿ ಇಟ್ಕೊಂತಿದ್ಲು. ತನ್ನ ಮಗನೂ ಇಟ್ಕೊಂತಿದ್ಲು. ಇತ್ತಿತ್ತಾಗ ಯಾಕೆ 2 ದಿನ ಆತೀಗ ತನ್ನೆಲ್ಲ ಗಂಟು ಕಟ್ಟಿ ಪಲ್ಲಂಗ ಮ್ಯಾಗ ಇಡ್ತಾಳೆ. ನನ್ನ ಅರ್ಬಿ, ನನ್ನ ಗಂಟನ ಅರ್ಬಿ ಚಂದಾಗಿ ಟಿಜುರಿಯಾಗಿ ಇಡ್ತಾಳೆ. ಅದನ್ನ ನೋಡ್ಕೊಂಡು ಒಂಥರ ಆಗಕತ್ಬಿಟ್ಟೆ ನನಗೆ. ಅದಕ್ಕೆ ಸುಮ್ಮನೆ ತಗ ನಮ್ದ ಒಂದು ತೊಗೊಂಡ್ಬಿಟ್ರೆ ಚಲೋ ಆಕತಿ, ತರಿಸು ಅಂತನೂ ಅಂತಾಳೆ. ಅದಕ್ಕೆ ಬೇಡ ತಗ ಹೋಲೆ ತಗ, ಯಾವಾಗಿದ್ರು ನಾ ತೊಗೊಂಡು ಹೋಗ್ಬೇಕಿತ್ತಲ್ಲ. ಅದಕ್ಕೆ ನಾನು ನನ್ನ ದುಡ್ದಿಂದ ಈ ತಿಂಗಳು ಪಗಾರದಾಗ ತೊಗೊಂಡ್ರಾತಂತ ಮಾಡಿದ್ದೆ. ಈ ತಿಂಗಳು ಪಗಾರದಾಗ ಮತ್ತೆಲ್ಲೇ ಅದನ್ನೆಲ್ಲ ತೊಗೊಳಕಾಕತಿ. ಲೋನ್ ಒಂದು ಮಾಡ್ಸಕ್ಕೆ ಹಾಕೋಣ, ಮನೆ ಕಟ್ಸೋಣ ಅಂತ ಮಾತಾಡೇವಲ್ಲ. ಅದಕ್ಕೆ ನಿಮ್ಮ ಕಡೆನ ಕೇಳೋಣ ಅಂತ ಬಂದೆ. ನಿಮ್ಮ ಕಡೆ ರೊಕ್ಕಿದ್ರೆ ಆತವೆ, ಇಲ್ಲಾಂದ್ರೆ ಇದ್ದಾಗ ಕೊಡಿಸ್ರಿ ನಡಿತೈತಿ. ಅಯ್ಯೋ ರೊಕ್ಕಿದ್ರೆ ಇಲ್ಲಂದ್ರೆ ಏನವ, ನೀನು ಮದುವೆಗೆ ಅಂತೇಳಿ ಒಟ್ಟು ರೊಕ್ಕ ತೆಗೆದಿಟ್ಟಿದ್ದೆ. ಇರ್ಲಿ ಅದ್ರಾಗ ತಂದು ಕೊಡ್ತೀನಿ. ಬಾ ಕುಂದ್ರ ಬಾ. ಇಲ್ಲವಾ ನನಗೆ ಹೊತ್ತಾಗೈತಿ, ಇನ್ನೇನು ಬರ್ತೇನಂತ. ಏನು ನಾಳೆ ಬರ್ತೇನೆ, ಒಂದು ತಾಸು ಮುಂಚೆ ಆಫೀಸ್ಗೆ ಹೋಗ್ಕೇನಂತೇಳಿ ಬಂದು ಇಲ್ಲಿ ಕುಂತ ಹೋಗ್ಕೇನಂತ. ಈಗ ಹೋಗ್ಕೇನೆ ಮನೆಗೆವಾ. ಒಂದು ಹೊಟ್ಟೆ ಚಾನು ಕುಡಿಲಂಗೆ ಹೋಗ್ಕೇನಿವ. ಬರಂತ ಅಲ್ಲ ಹುಡುಗಿ ಹಂಗೆ ಹೋತಲ್ಲದು. ಮನ್ಯಾಗ ಏನೋ ಕೆಲಸ ಐತಂತ ಅದಕ್ಕೆ ಹೋಗ್ಕೇನಿ ಅಂದ್ಲ. ಮತ್ತೆ ಬೆಲ್ಲ ಕೇಳ್ಕೊಂಬಂದಿತ್ತ ಹುಡುಗಿ, ಬೆಲ್ಲ ಕೊಡ್ಲಿಲ್ಲಿನ? ಅಲ್ಲ ಒಟ್ಟು ಕೊಡ್ಬೇಕು ಬೇಡ. ಏನು ಹೋಳಿಗೆ ಮಾಡ್ಕೊಂತಿತ್ತ, ಏನು ಕಡುಬು ಮಾಡ್ಕೊಂತಿದ್ವಿ, ಅದಕ್ಕೆ ಏನೋ ಯಾರಿಗೆ ಗೊತ್ತು. ಆಕೆ ಬೇಕು ರೇಣಿ ಹೇಳಿ ಕಳ್ಸಿರ್ಬೇಕು. ಇಲ್ಲಕಂದ್ರೆ ನಿನ್ನ ಮಗಳು ಹಾಗೆಲ್ಲ ಬರೋಕೆಲ್ಲಕ್ಕಿ ಪಾಪ ಒಟ್ಟು ಕೊಡ್ಬೇಕು ಬೇಡ. ಒಂದು 2 ಗಡ್ಡಿ ಇದ್ವನ ಬೆಲ್ಲದು, ಆದ್ರೆ ಒಂದು ಕೊಡ್ಬೇಕು ಬೇಡ. ತೋ ಇಲ್ಲಿಲ್ಲ ಬೆಲ್ಲ ಬೇಡ ಅಂತಕ್ಕಿಗೆ. ಆಕೆ ಹಂಗ ಬಂದಾಳ. ಆಕೆಗೆ ಪಲ್ಲಂಗ ಟಿಜುರಿ ಬೇಕಂತ. ಪಲ್ಲಂಗ ಟಿಜುರಿ ಬೇಕಂತ? ಪಲ್ಲಂಗ ಟಿಜುರಿ ಬೇಕಂತ ಆಕಿಗೆ, ಅದಕ್ಕೆ ಬಂದಾಳಕ್ಕೆ. ಅಯ್ಯಯ್ಯ, ಈಕಿ ಒಳ್ಳೆ ಹಂಗೆ ಕೇಳಕ್ಕೆಲ್ಲಕ್ಕೆ ಈಕಿ ಯಾಕೆ ಇದು ಮಾಡಿಲ್ಲ? ಎಲ್ಲ ರೇಣ ಒಂದದ ಹಕ್ಕಿಕತ್ತ. ಅಯ್ಯೋ ಯಾರ್ದಾದ್ರೆ ಏನ್ರಿ ಅತ್ತಿಯವರ ಹಕ್ಕಿಕತ್ತ? ಆಕಿಗೆ ನ್ಯಾಯವಾಗಿ ನಾವು ಮದುವೆ ಕೊಡ್ಬೇಕಿತ್ತು. ಮತ್ತೆ
ನಾವು ಕೊಡ್ಲಾರ್ದು ನಮ್ ತೆಪ್ಪ ಐತ್ರಿ ಆಕಿ ಕೇಳಿದ್ರಾಗ ಏನ್ ತೆಪ್ಪ ಇಲ್ಲ ಬಿಡ್ರಿ ಮತ್ತೆ ಕೊಡುದನ್ ಕೊಟ್ಬಿಟ್ರ ಆತ